ಪದಾಧಿಕಾರಿಗಳು ಇವರಿಗೆ ಗೋಮಾರ್ಗ ಪದಾಧಿಕಾರಿ ಇಳಕಲ್ ಮತ್ತು ಹುನಗುಂದ ತಾಲೂಕಿನಲ್ಲಿ ನೂತನವಾಗಿ ಭೀಮ್ ಆರ್ಮಿ ಸಂಘಟನೆಯನ್ನು ಉದ್ಘಾಟಿಸಲಾಗುತ್ತದೆ. ಆರೋಗ್ಯ ಹಾಗೂ ಹುಡುಗರಿಗೂ ಕ್ರಿಕೆಟ್ ಪಂದ್ಯಾವಳಿಗಳನ್ನು ಆಯೋಜಿಸಲಾಗಿದೆ. ಇದಕ್ಕೆ ಆಗಮಿಸಿದಂಥ ಗುರುಗಳು ಮತ್ತು ನನ್ನ ವೈದ್ಯ ಮಿತ್ರರೇ ಮತ್ತು ಇತರೆ ಸಮಾಜದ ಗಣ್ಯರೇ ಹಾಗೂ ವೇದಿಕೆ ಆಚೆ ಕೂತಿರುವಂಥ ಎಲ್ಲ ಗಣ್ಯಮಾನ್ಯರೇ ಹಾಗೂ ಅಕ್ಕ ತಂಗಿಯರೇ ಅಣ್ಣ ತಮ್ಮಂದಿರೇ, ಇವತ್ತಿನ ದಿವಸ ಇದೊಂದು ನೂತನವಾದ ಮತ್ತು ಈಗಲೇ ಪದಾಧಿಕಾರಿಗಳು ಹೇಳ್ದಂಗೆ ಇದರದ್ದು ಸಮಾಜದ ಒಳಿತಿಗಾಗಿ ಹಾಕಿಗಾಗಿ ಅವರು ಏನೋ ಒಂದು ಯೋಚನೆ ಅಥವಾ ಯೋಜನೆಯನ್ನು ಇಟ್ಕೊಂಡಿದ್ದಾರೆ. ಅದಕ್ಕೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಘಟನೆಯಲ್ಲಿ ಪಾಲ್ಗೊಂಡು ಸಮಾಜದಲ್ಲಿ ಶೋಷಿತರಿಗೆ ನ್ಯಾಯ ಕೊಡಿಸುವಲ್ಲಿ, ಹಕ್ಕು ಕೊಡಿಸುವಲ್ಲಿ, ಅದೇ ರೀತಿ ಅವರೊಂದು ಬಹಳ ಪ್ರಮುಖವಾದ ಮಾತು ಹೇಳಿದರು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಏನು ಕನಸಾಗಿತ್ತು ಅಂತಂದ್ರೆ ಬರೀ ಸಂವಿಧಾನ ಬರೆಯೋದು ಒಂದೇ ಇರಲಿಲ್ಲ. ಅವ್ರ ಕನಸೇನಿತ್ತು, ಎಲ್ಲರೂ ಶಿಕ್ಷಿತರಾಗಬೇಕು, ಎಲ್ಲರೂ ತಿಳ್ಕೊಳ್ಳೋಕ್ಕೆ ಆಗ್ಬೇಕು. ಶಿಕ್ಷಣ ಅಂದರೆ ಈಗ ಒಂದು ತಪ್ಪು ತಿಳುವಳಿಕೆ. ಶಿಕ್ಷಣ ಅಂದರೆ ಓದಕ್ಕೆ ಬರೆಯೋಕ್ಕೆ ಬಂದರೆ ಶಿಕ್ಷಣ ಅಲ್ಲ. ಶಿಕ್ಷಣ ಅಂತಂದರೆ ಮಾನವನಿಗೆ ಇನ್ನೊಬ್ಬ ಮಾನವ ಯಾವ ರೀತಿ ನಡ್ಕೋಬೇಕನ್ನೋದು ಶಿಕ್ಷಣ. ಓದಕ್ಕೆ ಬರೆಯೋಕ್ಕೆ ಬರೋದಕ್ಕೆ ಸಾಕ್ಷರತೆ ಅಂತ. ಅದಕ್ಕೆ ಈಗ ಮಾನವನಿಗೆ ಇನ್ನೊಬ್ಬ ಮಾನವ ಯಾವ ರೀತಿ ಅವರಿಗೆ ಸಹಾಯ ಆಗ್ತಾರೆ ಅನ್ನೋದು ತಾವೆಲ್ಲ ಯೋಚನೆ ಮಾಡಿ ಅದನ್ನು ತಕ್ಕಂಗೆ ನಡ್ಕೊಳ್ಳೋದೇ ಶಿಕ್ಷಣ. ಅದೇ ರೀತಿ ಈ ನಿಟ್ಟಿನಲ್ಲಿ ಈ ಸಂಘಟನೆ ಮುಂದೆ ಕೆಲಸ ಮಾಡ್ತೈತಿ ಅಂತ ಅವ್ರು ಹೇಳಿದ್ದಾರೆ. ಅದೇ ರೀತಿ ನಡ್ಕೋತಾರೆ ಅಂತ ನನಗೆ ನಂಬಿಕೆ ಇದೆ. ಅದಕ್ಕೆ ಅವ್ರಿಗೆಲ್ಲರಿಗೂ ಶುಭಾಶಯಗಳನ್ನು ಕೋರುತ್ತಾ ನನ್ನ ಎರಡು ಮಾತು. ಇಳಕಲ್ ಹುನಗುಂದ ತಾಲೂಕಿನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭದ ಪ್ರಯುಕ್ತ ಜರುಗುತ್ತಿರುವ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ಕ್ರಿಕೆಟ್ ಟೂರ್ನಮೆಂಟ್ ಮೊದಲೇ ದಿನನೇ ಒಳ್ಳೆಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಎಲ್ಲ ಭೀಮ್ ಆರ್ಮಿಯ ಪದಾಧಿಕಾರಿಗಳು. ಅವರು ಒಳ್ಳೆಯ ಕೆಲಸ ಮಾಡಬೇಕಂತಂದರೆ ಸಮಾಜ ಅವರಿಗೆ ಸಪೋರ್ಟ್ ಮಾಡಬೇಕು, ಸಹಕಾರ ಮಾಡಬೇಕು. ಯಾಕಂತಂದರೆ ನೀವು ಯಾವುದಾದ್ರೂ ಕೆಲಸ ಹಚ್ಚಿದ್ರೆ ಅವ್ರು ಏನದಂತಂದ್ರೆ ಆ ಸಂಘಟನೆ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ನೀವು ಯಾರು ಅವ್ರಿಗೆ ಯಾವುದೂ ಕೆಲಸ ಕೊಡಲಿಲ್ಲ, ನೀವು ಯಾವ ತೊಂದರೆಯನ್ನು ಹೇಳಲಿಲ್ಲ ಅಂತಂದರೆ ಸಂಘಟನೆ ಕೆಲಸ ಇಲ್ಲದ ಹಾಗೆ ಇರಬೇಕಾಗುತ್ತೆ. ದಯವಿಟ್ಟು ಎಲ್ಲ ಸಾರ್ವಜನಿಕರು ಇದನ್ನು ಅರ್ಥ ಮಾಡಿಕೊಳ್ಳಿ. ನಿಮಗೆ ಸರ್ಕಾರದಿಂದ ಬರುವಂಥ ಸೌಲಭ್ಯ ಆಗಿತ್ತು. ಸಮ್ಮಾ ಸಂಬುದ್ಧಸ್ಸ ಬುದ್ಧಂ ಶರಣಂ ಗಚ್ಛಾಮಿ, ಧಮ್ಮಂ ಶರಣಂ ಗಚ್ಛಾಮಿ, ಸಂಘಂ ಶರಣಂ ಗಚ್ಛಾಮಿ. ಬುದ್ಧ, ಧಮ್ಮ, ಸಂಘ ಈ ಪವಿತ್ರ ತ್ರಿರತ್ನಗಳಿಗೆ ವಂದಿಸುತ್ತಾ ಹಾಗೂ ಬರೀ ಒಂದು ವರ್ಗಕ್ಕಷ್ಟೇ ಅಲ್ಲ, ಇಡೀ ಭಾರತ ದೇಶದ ಸರ್ವ ಸಮಪಾಲನ ಕೊಟ್ಟಿರ್ತಕ್ಕಂಥ ಪರಮ ಪೂಜ್ಯ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ನನ್ನ ಅಂತರದಲ್ಲಿ ಸ್ಮರಿಸಿಕೊಂಡು ಇವತ್ತು ಹುನಗುಂದ ಮತ್ತು ಇಳಕಲ್ ಭೀಮ್ ಆರ್ಮಿ ಏಕತಾ ಮಷಿನ್ ಇವತ್ತು ಆರೋಗ್ಯ ಉಚಿತ ತಪಾಸಣೆಯನ್ನು ಆಯೋಜನೆ ಮಾಡಿದ್ದಾರೆ. ಅದರ ಜೊತೆಯಲ್ಲಿ ಕ್ರಿಕೆಟ್ ಟೂರ್ನಮೆಂಟ್. ಈ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ವೈದ್ಯರಿಗೂ ಹಾಗೂ ಚೆಲುವದಿ ಸಮಾಜದ ಹಿರಿಯ ಆಗಿರ್ತಕ್ಕಂಥ ಗಿರೀಶ್ ಸರ್ ಅವರಿಗೂ ಮತ್ತು ಅಶೋಕ್ ಸರ್ ಅವರಿಗೂ ವೇದಿಕೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಮೈತ್ರಿಪೂರ್ಣವಾಗಿ ಅವರಿಗೆ ಶುಭವನ್ನು ಮಂಗಳನ ಹಾರಿಸುತ್ತಾ ಮತ್ತು
ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ತಮ್ಮೆಲ್ಲರಿಗೂ ಕೂಡ ಮೈತ್ರಿಪೂರ್ಣವಾಗಿ ಮಂಗಳನ್ನು ಹಾರೈಸುತ್ತಾ ಇವತ್ತು ಈ ಒಂದು 2 ಕಾರ್ಯಕ್ರಮವನ್ನು ಏನು ಆಯೋಜನೆ ಮಾಡಿದರೆ ಬಹಳ ಉತ್ತಮವಾದ ಒಂದು ಕಾರ್ಯಕ್ರಮ. ಯಾಕೆ ಅಂತಂದರೆ ಆರೋಗ್ಯ ಅಂತಕ್ಕಂಥದ್ದು ಎಲ್ಲಕ್ಕಿಂತ ಇಂಪಾರ್ಟೆಂಟ್. ಯಾಕೆಂದರೆ ಆರೋಗ್ಯ ಇದ್ರೇ ಎಲ್ಲ ಲಾಭವನ್ನು ಪಡ್ಕೊಳ್ಬೋದು. ಅದಕ್ಕೆ ಭಗವಾನ್ ಬುದ್ಧರು ಒಂದು ಕಡೆ ಹೇಳ್ತಾರೆ, ಆರೋಗ್ಯ ಪರಮ ಲಾಭ. ಆರೋಗ್ಯ ಇಲ್ಲ ಅಂತಂತಂದರೆ ನಾವೇನೆಲ್ಲ ಸಂಪಾದನೆ ಮಾಡಿರ್ತೀವಿ ಅದನ್ನು ಅನುಭವಿಸೋಕ್ಕಾಗಲ್ಲ. ಅದನ್ನು ಅನುಭವಿಸ್ಬೇಕಾದ್ರೆ ಸಂಪಾದನೆ ಮಾಡಬೇಕಂತಂದರೆ ಆರೋಗ್ಯ ಬಹಳ ಮುಖ್ಯವಾಗಿ ಇರತಕ್ಕಂಥದ್ದು. ಅದಕ್ಕೆ ಈ ಒಂದು ಕಾರ್ಯಕ್ರಮ ಎಂತ ಉಚಿತವಾಗಿ ಈ ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಹಾಕ್ಕೊಂಡಿದ್ರೆ ಭಾಳ ಸಂತೋಷದ ವಿಷಯ. ಅದಕ್ಕೆ ಈ ಕಾರ್ಯಕ್ರಮ ಕೇಳಿ ನಾನು ಬರ್ತೀನಿ ಅಂತ ಹೇಳಿದೆ. ಅದಕ್ಕೆ ಪ್ರತಿಯೊಬ್ಬರು ಕೂಡ ಈ ಒಂದು ಸಂಘಟನೆ ಏನು ಒಂದು ಕಾರ್ಯಕ್ರಮ, ಒಂದು ಹಳ್ಳಿಯಲ್ಲಿ ಕಾರ್ಯಕ್ರಮ ಮಾಡಿದರೆ ಅವರು ಕೂಡ ಹೋಗಿದ್ದೆ, ಒಳ್ಳೆ ಕಾರ್ಯಕ್ರಮ ಹಾಕ್ಕೊಂಡಿದ್ರು. ಇವಾಗ ಕೂಡ ಒಳ್ಳೆ ಕಾರ್ಯಕ್ರಮವನ್ನು ಅವರು ಆಯೋಜನೆ ಮಾಡಿದ್ದಾರೆ. ಅದಕ್ಕೆ ಆರೋಗ್ಯ ಪ್ರತಿಯೊಬ್ಬರು ಕೂಡ ಚೆನ್ನಾಗಿ ಮಾಡ್ಕೊಳ್ತಕ್ಕಂಥದ್ದು. ಮತ್ತು ಜೊತೆಯಲ್ಲಿ ಕ್ರಿಕೆಟ್ ಏನು ಆಡೋದು ಅದನ್ನು ಫಿಸಿಕಲಿ ಮತ್ತು ಮೆಂಟಲಿ ಚೆನ್ನಾಗಿ ಇದು ಮಾಡುತ್ತೆ. ಅದಕ್ಕೆ ಒಳ್ಳೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀರಾ. ಅದ್ರ ಜೊತೆಯಲ್ಲಿ ಈ ಭೀಮಾರಮಿಗೆ ಪದಕ ಮಾಡ್ತಕ್ಕಂಥ ಒಂದಿದು. ಅದಕ್ಕೆ ಸಂಘಟನೆ ಅಂತಕ್ಕಂಥದ್ದು ಬಹಳ ಮುಖ್ಯ. ಆ ಸಂಘಟನೆಗಳು ಯಾವುದೂ ಕೂಡ ಮಾರಾಟ ಆಗಬಾರ್ದು. ಸ್ವಾಭಿಮಾನದಿಂದ ಸಂಘಟನೆಯನ್ನು ಮಾಡ್ಕೊಂಡು ಹೋಗಬೇಕು. ಆವಾಗ ಆ ಸಂಘಟನೆಗೆ ಒಂದು ಅರ್ಥ ಬರುತ್ತೆ. ಮತ್ತು ಆ ಸಂಘಟನೆದವರು ನಿಜವಾಗ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಒಂದು ಅರ್ಥ ಬರುತ್ತೆ. ಇಲ್ಲಾಂದರೆ ಹೊಟ್ಟೆಪಾಡಿಗಾಗಿ ಸಂಘಟನೆ ಮಾಡಿಕೊಂಡು ಮಾರಾಟವಾಗಿದ್ರೆ ಅದು ಬಾಬಾ ಸಾಹೇಬರಿಗೆ, ಅಂಬೇಡ್ಕರ್ ಅವರಿಗೆ ಒಂದು ಮಾಡಿರ್ತಾರೆ. ಮತ್ತು ಸಂಘಟನೆ ಯಾರು ರಾಷ್ಟ್ರಾಧ್ಯಕ್ಷರಿರ್ತಾರೋ ಅವ್ರಿಗೂ ಒಂದು ಅವಮಾನ, ಕೆಟ್ಟ ಹೆಸರು ಅಂತಾರೆ. ಅದಕ್ಕೆ ನಾನು ಚಲವಾದಿ ಅವರು ಮಾತಾಡ್ತಾ ಹೇಳಿದ್ರು, ಅನೇಕ ಸಂಘಟನೆಗಳು ಮಾರಾಟವಾಗುತ್ತೆ ಅಂತ ಹೇಳಿ. ಅದಕ್ಕೆ ಆ ರೀತಿ ಯಾರೆಲ್ಲ ಆಗ್ತಾರೋ ಅದನ್ನ ಸಂಘಟನೆ ಅಲ್ಲ, ಅದು ಬದುಕಲಿಕ್ಕೋಸ್ಕರ ಬಂದಿರ್ತಕ್ಕಂಥ ಆಗುತ್ತೆ. ಬದುಕಕ್ಕೋಸ್ಕರ ಸಂಘಟನೆಗೆ ಬರಬಾರ್ದು. ನಾವು ಜೀವನ ಕಟ್ಟಲಿಕ್ಕೋಸ್ಕರ ಸಂಘಟನೆಗೆ ಬರಬಾರ್ದು, ಹೋರಾಟಕ್ಕೋಸ್ಕರ ಸಂಘಟನೆಗೆ ಬರಬೇಕು. ಅದಕ್ಕೆ ತಾವು ಏನು ಈ ಕಾರ್ಯಕ್ರಮ ತಾವೆಲ್ಲ ಹಾಯ್ಕೊಂಡಿದ್ರಿ, ಇದನ್ನೆಲ್ಲ ಕೂಡ ನೀವು ಈ ಒಂದು ಕಾರ್ಯಕ್ರಮ ಎಲ್ಲ ಯಶಸ್ವಿ ಆಗಲಿ. ಮುಂದಿನ ದಿನಗಳಲ್ಲಿ ಈ ಭೀಮ್ ಆರ್ಮಿ ಹುನಗುಂದ ಮತ್ತು ಈ ಇಳಕಲ್ ತಾಲೂಕದಲ್ಲಿ ಅತಿ ಹೆಚ್ಚು ಯುವಕರು, ಅತಿ ಹೆಚ್ಚು ಜನರಲ್ಲಿ ಭಾಗಿಯಾಗುವಂಥರಾಗಲಿ. ಮತ್ತು ಈ ಒಂದು ಸಂಘಟನೆ ಬಹಳ ಉನ್ನತ ಮಟ್ಟಿಗೆ ಬೆಳವಣಿಗೆ ಆಗಲಿ. ಈ ಸಂಘಟನೆ ಅಲ್ಲಿಂದ ಅನೇಕ ಜನರಿಗೆ ಲಾಭ ಕೊಡ್ತಕ್ಕಂಥ ಒಂದು ಹಾಗೆ ಬೆಳೀಲಿ ಅಂತ ಹೇಳಿ, ಹೆಸರು ತರ್ತಕ್ಕಂಥ ಒಂದು ಆಗಲಿ ಅಂತ ಹೇಳಿ ನನಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನವನ್ನು ಮಾಡಿ